ಹಲೋ ಜನನಿ. ಹಾ ಶಕ್ತಿ. ಜನನಿ ಏನಾಯ್ತು? ಯಾಕೆ ಒಂಥರ ಇದ್ದೀರಾ? ಇಷ್ಟು ಸಮಯ ಸಾಧನೆ ಮಾಡಬೇಕು ಅಂತ ಆ ಕನಸಿನ ಹಿಂದೆ ಓಡ್ದೋಳು ನಾನು. ಆದರೆ ಈಗ ಸಡನ್ ಆಗಿ ಮದುವೆ ಅನ್ನೋ ಟರ್ನಿಂಗ್ ಪಾಯಿಂಟಲ್ಲಿ ಬಂದು ನಿಂತಿದ್ದೀನಿ. ಒಳ್ಳೆ ಕುಟುಂಬಕ್ಕೆ ಸೇರ್ತಿದ್ದೀನಿ ಅನ್ನೋ ಖುಷಿ ಅಂತೂ ಇದೆ. ಆದರೆ ಎಲ್ಲಾನು ಬಿಟ್ಟು ಹೋಗ್ತಿದ್ದೀನಿ ಅನ್ನೋ ಬೇಜಾರು ಇದೆ. ನಿಮ್ಮ ಭಾವನೆ ನಂಗೆ ಅರ್ಥ ಆಗುತ್ತೆ ಜನನಿ. ಎಲ್ಲವನ್ನ ಮರೆಯೋಷ್ಟು ಪ್ರೀತಿ ನಾನು ನಿಮಗೆ ಕೊಡ್ತೀನಿ. ನಿಮಗೆ ನಾನು ಇದೀನಲ್ಲ ಜನನಿ. ಆ ಭರವಸೆ, ಆ ನಂಬಿಕೆ ಇರೋದಕ್ಕೆ ನಾನು ಇಷ್ಟಾದರೂ ಸ್ಟ್ರಾಂಗ್ ಆಗಿದ್ದೀನಿ ಶಕ್ತಿ. ಇಲ್ಲಾದ್ರೆ ಅಪ್ಪನ್ ಬಿಟ್ಟಿರೋ ಮಗಳೇ ಅಲ್ಲ ನಾನು. ಆದ್ರೆ ನನಗೆ ಗೊತ್ತು, ಅಪ್ಪನ ಥರ ನೀವು ನನ್ನ ಜೊತೆ ನಿಲ್ತೀರಾ. ನಾನು ಸಾಧನೆ ಮಾಡಬೇಕು ಅಂತ ನಂಗೆ ಸಪೋರ್ಟ್ ಆಗಿರ್ತೀರಾ. ನನ್ನನ್ನು ಅರ್ಥ ಮಾಡ್ಕೋತೀರಾ. ರಿಯಲಿ ಐ ಆಮ್ ವೆರಿ ಲಕ್ಕಿ. ಆ ಜನನಿ, ಎಲ್ಲ ನೀವು ಅಂದ್ಕೊಂಡಂಗೆ ಆಗುತ್ತೆ. ಜನನಿ, ಲೇಟ್ ಆಯಿತು, ನೀವು ಮಲಗಿ. ನಾಳೆ ಶಾಸ್ತ್ರ ಸಂಪ್ರದಾಯ ಅಂತ ತುಂಬ ಕೆಲಸ ಇರುತ್ತೆ. ಆಮೇಲೆ ಮದುವೆ ಮನೇಲಿ ನಿದ್ದೆ ಬಂದ್ಬಿಡುತ್ತೆ. ನನ್ನ ಜೊತೆ ನೀವಿರ್ತೀರಲ್ಲ, ನೀವು ನೋಡ್ಕೋತೀರಾ. ಹಾಂ ಸರಿ ಜನನಿ, ಗುಡ್ ನೈಟ್. ಗುಡ್ ನೈಟ್ ಶಕ್ತಿ. ಇಂಥ ಮಧುರ ಪ್ರೇಮ ಚಿಗುರ ಬೆಳೆಸಿದವನ್ಯಾರೋ, ಎದೆ ಮನೆಯ ಕದ ತೆಗೆದ ದೇವರು ಯಾರೋ. ಅದೇ ಹರಕೆ, ಅದೇ ಮೌನ, ಅದೇ ದಿನವೆಲ್ಲ, ಅದೇ ಅವನು, ಅದೇ ಅವಳು, ಮಾತೆ ಮುಗಿದಿಲ್ಲ. ನನ್ನ ಲೈಫಲ್ಲಿ ಕರಿಯರ್ ಮಾತ್ರ ಇಂಪಾರ್ಟೆಂಟ್ ಅನ್ಕೊಂಡು ಬೆಳೆದೋಳು. ಅಂಥದ್ರಲ್ಲಿ ಅಪ್ಪ ಸಡನ್ ಆಗಿ ಮದುವೆ ಅಂತಂದ್ರು. ನನಗೇನ್ ಮಾಡ್ಬೇಕು ಅಂತಲೇ ಗೊತ್ತಾಗ್ಲಿಲ್ಲ. ನೀವು ಜೀವನದಲ್ಲಿ ಏನನ್ನು ಸಾಧನೆ ಮಾಡಬೇಕು ಅಂತ ಅನ್ಕೊಂಡಿರೋ ಅದೆಲ್ಲದಕ್ಕೂ ನಾನು ಸಪೋರ್ಟ್ ಮಾಡ್ತೀನಿ. ನಿಮ್ಮ ಆಸೆ ಗುರಿಗೆ ನಾನು ಯಾವತ್ತೂ ಅಡ್ಡ ಬರಲ್ಲ. ನಮ್ಮನೆಯಲ್ಲಿ ಗಂಡಸರಿಗೆ ಕೆಲಸ ಹೇಳಕ್ಕಾಗತ್ತ ಶಕ್ತಿ? ನನಗೆ ಹೆಲ್ಪ್ ಮಾಡಕ್ ಬಂದ್ರೆ ನಿನಗೆ ತೊಂದರೆ. ಮೂರ್ತಿ ಬಿಡ್ಬೇಕಷ್ಟೇ ಅಲ್ವಾ? ಮೆಲ್ಲಗೆ. ಅಪ್ಪ ಇಲ್ಲಿ ಅಪ್ಪ ಗಾಡಿ ತಗೊಂಡ್ಬರ್ತೀನಿ ಅಂತ ಹೋಗಿದ್ದಾರೆ. ಸರಿ, ಮತ್ತೇನು ವೇಟ್ ಮಾಡ್ತಿದ್ದೀರಾ? ಬನ್ನಿ ಹೊರಡೋಣ ಮಾವ, ಬನ್ನಿ ಹೊರಡೋಣ. ಇರು, ಜನನಿ ರೆಡಿ ಆಗಿಲ್ಲ ಇನ್ನು. ಇನ್ನೂ ರೆಡಿ ಆಗಿಲ್ವಾ? ಏಯ್, ಲೇಟ್ ಆಗಿ ಬಂದು ಇವಾಗ ಅರ್ಜೆಂಟ್ ಮಾಡ್ತೀಯಾ? ಅವಳು ಸೀರೆ ಉಡ್ಕೋತಾ ಇದ್ದಾಳೆ, ಅವಳಿಗೆ ರೂಢಿ ಇಲ್ಲ. ಅರ್ಜೆಂಟ್ ಮಾಡ್ಬೇಡ, ಬರ್ತಾಳಿರು. ಏನಮ್ಮ, ಯಾಕೆ ಈ ಸೀರೆ ಉಟ್ಕೊಂಡ್ ಬಂದಿದ್ಯಾ? ನೋಡಪ್ಪ, ಅವತ್ ಅಷ್ಟೆಲ್ಲ ಸೀರೆ ಅಂಗಡಿ ಸುತ್ಸಿ ಅಷ್ಟೆಲ್ಲ ಸೀರೆ ಸೆಲೆಕ್ಟ್ ಮಾಡಿದ್ರು. ನೀವ್ ಅವತ್ ಕೊಡ್ಸಿದ್ರಿ ಅಲ್ಲ, ಅದೇ ಆ ಹಳೆ ಸೀರೆನೇ ಉಟ್ಕೊಂಡ್ ಬಂದಿದ್ದಾಳೆ. ಈ ಸೀರೆ ಅದೇನ್ ಸ್ಪೆಷಾಲಿಟಿ ಇದೆಯೋ ಏನೋ, ನಂಗಂತೂ ಗೊತ್ತಿಲ್ಲಪ್ಪ. ಮತ್ತೆ ಅವರಪ್ಪ ಪ್ರೀತಿಯಿಂದ ಕೊಡ್ಸಿದ ಸೀರೆ ಅಲ್ವಾ, ಅದಕ್ಕೆ ಸ್ಪೆಷಲ್ ಆಗಿರುತ್ತೆ. ಇನ್ ಮುಂದೆ ಅವಳು ಗಂಡ ಕೊಟ್ಟಿರೋ ಸೀರೆ ಉಟ್ಕೋಬೇಕಲ್ವಾ, ಅದಕ್ಕೆ. ಅದಕ್ಕೆ ಟೈಮ್ ಆಗ್ತಾ ಇದೆ,
ದೀಪ ಹಚ್ಚೋಣವಾ? ಹಾಂ ಜನನಿ, ಅಪ್ಪ ಅಮ್ಮ ಹತ್ರ ಆಶೀರ್ವಾದ ತಗೊಂಬಗ್ಲೆ. ಅದಕ್ಕೆ ಬನ್ನಿ. ಅಯ್ಯೋ ಅಮ್ಮ, ಏನಿದೆಲ್ಲ ಹೊಸ್ದಾಗಿ? ಇನ್ಮೇಲೆ ಅವಳು ನಾಯಕ್ ಫ್ಯಾಮಿಲಿಗೆ ಹೋಗ್ತಾಳಲ್ವಾ, ಅದಕ್ಕೆ ಅಪ್ಪ ಅಮ್ಮನ್ ಲಾಸ್ಟ್ ಆಶೀರ್ವಾದ ತಗೊಳ್ಳಿ ಬಿಡು. ಆ ರೀತಿ ಎಲ್ಲ ಏನಿಲ್ಲ. ನಮ್ಮ ಜನನಿ ಯಾವತ್ತಿದ್ರು ನಮ್ಮ ಫ್ಯಾಮಿಲಿನೇ. ಯಾವುದಾದ್ರೂ ಒಳ್ಳೆ ಕೆಲಸಕ್ಕೆ ಹೋಗೋಕ್ಕಿಂತ ಮೊದಲು ತಂದೆ ತಾಯಿ ಕಾಲಿಗೆ ಬಿದ್ದು ಆಶೀರ್ವಾದ ತಗೋಬೇಕು. ಜನನಿ, ನೀನು ತಗೋಬಾ. ನೂರು ಕಾಲ ಆಯುರ ಆರೋಗ್ಯ ಐಶ್ವರ್ಯದೊಟ್ಟಿಗೆ ಚೆನ್ನಾಗಿ ಬಾಳ ಮಗಳೇ. ಏನೇನ ಇದು? ಇಂಥ ಟೈಮಲ್ಲಿ ಎಮೋಷ್ನಲ್ ಆಗ್ತಾ ಇದ್ದೀರಲ್ಲ, ಖುಷಿಯಾಗಿ ಆಶೀರ್ವಾದ ಮಾಡ್ಬೇಕು ತಾನೆ. ಅದಕ್ಕೆ ತುಂಬೋದು. ಅತ್ತೆ ಆಶೀರ್ವಾದ ತಗೋ. 100 ವರ್ಷ ಸುಖವಾಗಿರೋ ಮಗಳೇ, ನೀನು ಯಾವಾಗಲೂ ಖುಷಿಯಾಗಿರ್ಬೇಕು. ನೀನು ತುಂಬ ಮಿಸ್ ಮಾಡ್ಕೋತೀವಿ ಕಣೆ. ಆಗ್ಲೇ ಇಲ್ಲಿ ಯಾರು ಅಳೋದೇ ಇಲ್ಲ ಅಂತಿದ್ರಪ್ಪ, ಅಲ್ವಾ ಪದ್ಮಾ ಮೇಡಮ್? ಸುಮ್ಮನೆ ಇರೇ ನೀನು. ಸರಿ ಸರಿ, ಗೊತ್ತಾಯ್ತು, ಹೊರಡೋಣ. ಹೇಳಿಪ್ಪ, ಹೋಗೋಣಮ್ಮ. ಏನಪ್ಪ? ಹಲೋ ಅಪ್ಪ, ದೇವಸ್ಥಾನದ ಹತ್ರನಾ? ಸರಿ ಸರಿ, ಮಾವನ್ ಕಳಿಸ್ಬೇಕಾ? ಆಯ್ತು ಸರಿ ಅಪ್ಪ, ಆಯ್ತು ಆಯ್ತು. ಹಾಂ ಬರ್ತೀವಿ ಬರ್ತೀವಿ, ಆಯ್ತು.